ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಆರ್ಚ್ ಇದೆ ಅಲ್ವಾ ಅಲ್ಲ ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಣ್ಣ 2 ಡೇಟ್ ಹಾಕ್ಲಾ? ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಕಣ್ಣು ನೋಡು ಐಸಾ, ಆ ಮೂಗು ನೋಡು ಐಸಾ. ಅಣ್ಣ ನೀನ್ ದೇವ್ರು ನೋಡಿದ್ಯಾ? ನೋಡೋಣ ನೋಡೋಣ ಈ ನಗುಲಿ, ಆ ನಗು ನೋಡು ಐಸಾ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಯಾಕವ ನಿಲ್ಸ್ಬಿಟ್ಟೆ? ನನ್ನ ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಇನ್ನೊಂದ್ಸರಿ ಆಡವ. ಎಲ್ಲೆಲ್ಲೂ ಅಪ್ಪು, 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 ಎಲ್ಲೆಲ್ಲೂ ಅಪ್ಪು. ಯಾಕೆ ಮುಡ್ಸಲ್ಲ? ಮುಡ್ಸ್ತಾರೆ. ಸುಬ್ಬಣ್ಣ ಅಂತ ನಮ್ಮೂರಲ್ಲಿ ಇದ್ರು, ರಂಗ ಗೊತ್ತೇನೋ? ಸುಬ್ಬಣ್ಣ ಸುಬ್ಬಣ್ಣ ಅಂತ ಕೇಳ ಪೋಸ್ಟು. ನೀನು ಸಣ್ಣನವಾಗ ಅವರು ಹಂಗೆ ಹುಡುಕುಡು ಕಿತ್ಕೊಂಡು ಹೋಗೋರು ಅವ್ರನ್ನ. ಆಮೇಲೆ ಮೋಶಣ್ಣ ಈ ಹೂವು ಎಲ್ಲಿದ್ರೂ ಬಿಡ್ತಿರ್ಲಿಲ್ಲ. ಆನಂದ್ ಒಂದು ಕತೆ ಹೇಳಿ ಆನಂದ್. ಕತೆ ಇವ್ರು ಹೇಳ್ಬೇಕೀಗ, ಅಭಿಯವರು. ಹೌದಾ? ಹೇಳ್ತೀನಿ ಅಂತ ಹೇಳಿದರು ನೆಕ್ಸ್ಟ್ ವಿಸಿಟ್ಗೆ ಹೋದಾಗ. ಓ ಹೋಗಿ ಕಮನ್ ಅಭಿ. ಹಾಂ ಇದು ಸುಮ್ಮನೆ ಹಂಗೆ ಬಾಯಿಗೆ ಬಂದಿದ್ದು ಬಿಡ್ತಾರೆ ಅತಿಗೆ. ಬಾಯಿಗೆ ಬಂದಿದ್ದೆ ಅಂತಂದರೆ ಬರೋದೆಲ್ಲ ಕತೆನೇ ನಿಮ್ಮದು. ಅಂದರೆ ನೀವು ಪ್ರಿಪೇರ್ ಆಗಲ್ಲ ಕತೆಗೆ, ಕತೆನ ನೀವು ಪ್ರಿಪೇರ್ ಮಾಡ್ತೀರಾ. ಬೇಕಾದಾಗಿದೆ ಡೈಲಾಗ್ ಅದು. ಕತೆಗೆ ನೀವು ಪ್ರಿಪೇರ್ ಆಗಲ್ಲ, ನೀವು ಕತೆನ ಪ್ರಿಪೇರ್ ಮಾಡ್ತೀರಾ. ಹಿಂಗಿದೆ ಕತೆನಾ? ಏನು ಹೇಳಿ ಇನ್ನೊಂದು ಸರಿ ಅದು ಆನಂದ್? ಕತೆನ ಪ್ರಿಪೇರ್ ಮಾಡಲ್ಲ, ಕತೆಗೆ ನೀವು ರೆಕಾರ್ಡ್ ಆಗೈತೆ. ಈ ದಟ್ಟತನದಲ್ಲಿ ಹಾಂ ಅಣ್ಣ ಇದೇನು ಹೋಗ್ತೀರಾ? ಅತಿ ಅತಿ ದಟ್ಟತನದಲ್ಲಿ ಒಂದೊಳ್ಳೆ ಬುದ್ಧಿವಂತಿಕೆ ಇರುತ್ತೆ. ಹೌದೌದು ಹೌದು. ಅತಿ ದಟ್ಟತನ
ಎಂಥ ಸಿಚುವೇಶನಲ್ಲಿ ಎಂಥ ಸಂದರ್ಭದಲ್ಲಿ ಬೇಕಾದ್ರೂ ಪಾರ್ ಮಾಡಿಸುತ್ತೆ. ಪಾರ್ ಮಾಡಿಸುತ್ತೆ. ಓಕೆ. ಹಿಂಗೆ ಹಿಂದೆ ಒಬ್ಬರು ನಾರಾಯಣ ರಾಯರು ಅಂತ ಒಂದು ಒಳ್ಳೆ ಘನಪಂಡಿತ. ಒಂದು ನಿಮಿಷ. ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ, ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ರು, ಅಪ್ಪು ನನಗೆ ದೃಷ್ಟಿ ಕೊಟ್ರು. ಅಪ್ಪ ಅಂದರೆ ಘನ ವಿದ್ವಾಂಸಿದ್ರು, ಒಳ್ಳೆ ಪಂಡಿತರು, ಸಿಕ್ಕಾಬಿಟ್ಟೆ ಮೇಧಾವಿಗಳು ರಾಜರ ಆಸ್ಥಾನದಲ್ಲಿ. ಎಂಥ ಸಮಸ್ಯೆ ಬಂದರೂ ಪಾರು ಮಾಡೋರಂತೆ. ಅವರಂಥ ವಿದ್ವಾಂಸರು ಸುತ್ತಮುತ್ತ ಎಲ್ಲೂ ಇಲ್ಲ. ಅವರೇ ಒಳ್ಳೆ ಘನ ವಿದ್ವಾಂಸರು. ಅವ್ರಿಗೊಬ್ಬ ಮಗ ಇದ್ದ, ಶೇಷಣ್ಣ ಅಂತ ಅವನ ಹೆಸರು. ಅವನು ಮುಟ್ಟಾಳ ಮೂರ್ಖರಲ್ಲಿ ಅತಿ ಮೂರ್ಖ. ಏನೇನೋ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಂತೆ. ಮೇಷ್ಟ್ರ ಮಗ ದಡ್ಡ, ಲಾಯರ್ ಮಗ ಸುಳ್ಳ, ಪೊಲೀಸ್ ಮಗ ಕಳ್ಳ ಅನ್ನಂಗೆ ಹಿಂಗೆ ಇವನು. ಅವರಪ್ಪ ಅಷ್ಟು ಮೇಧಾವಿ, ಇವನು ದಡ್ಡ. ಒಂದಿನ ನಾರಾಯಣ ರಾಯರು ರಾಜನ ಹತ್ರ ಪರ್ಮಿಷನ್ ತೊಗೊಂಡು, ಇಲ್ಲ ನಾನು ಹಿಂಗೆ ಯಾತ್ರೆಗೆ ಹೊರಡಬೇಕು, ನನ್ನನ್ನು ಕಳಿಸ್ಕೊಡಿ ಅಂತೇಳಿ ಹೊರಡ್ತಾನೆ. ಅವಾಗೆಲ್ಲ ಯಾತ್ರೆ ಅಂದರೆ ಗೊತ್ತಲ್ಲ, ಹೊರಟ್ರೆ ವರ್ಷಗಟ್ಟಲೆ ಆಯಿತು, ಇಲ್ಲ ಬಂದರೆ ಬಂದರು, ಇಲ್ಲ ಅಂದ್ರೆ ಇಲ್ಲ, ಆ ಥರ ಯಾತ್ರೆಗೆ ಹೊರಡ್ತಾರಂತೆ. ಅವ್ರು ಹೊರಟ್ಬಿಟ್ಟು ಒಂದು ಸ್ವಲ್ಪ ದಿನದಲ್ಲಿ ಆಸ್ಥಾನಕ್ಕೆ ಒಂದು ವಿಪತ್ತು ಬರುತ್ತೆ. ಒಂದು ವಿಪತ್ತು ಅಂದರೆ ಒಂದು ಆಪತ್ತು ಬರುತ್ತೆ, ತೊಂದರೆ ಬರುತ್ತೆ. ಎಲ್ಲಿಂದನೋ ಒಬ್ಬರು ಬೇರೆ ವಿದ್ವಾಂಸರು, ಪಂಡಿತರು ಬಂದು ನನ್ನ ಮೇಲೆ ವಾದ ಮಾಡಿ ಯಾರು ಗೆಲ್ತಾರೆ ಅವರಿಗೆ ನನ್ನ ಬಿರುದಾವಳಿಗಳೆಲ್ಲ ಕೊಟ್ಟು ನಾನು ಶರಣಾಗ್ತೀನಿ, ಯಾರು ನನ್ನ ಮೇಲೆ ಸೋಲ್ತಾರೆ ಇಡೀ ರಾಜ್ಯನೇ ನನಗೆ ಶರಣಾಗಬೇಕು ಅಂತ ಹೇಳ್ತಾರೆ. ರಾಜಂಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಯಾರೂ ಒಪ್ಕೊಳ್ಳೋದೇ ಇಲ್ಲ. ಎಲ್ಲರಿಗೂ ಕೇಳ್ತಾನೆ, ಬೇರೆ ಪಂಡಿತರಿಗೆ, ಬೇರೆ ವಿದ್ವಾಂಸರಿಗೆ, ಅಯ್ಯೋ ಅವ್ರ ಮೇಲೆ ಯಾರು ಗೆಲ್ತಾರೆ. ರಾಜ ತುಂಬ ಕೊರಗ್ತಾನೆ, ಅಯ್ಯೋ ನಾರಾಯಣ ರಾಯರು ಇಂಥ ಟೈಮಲ್ಲಿ ನಮ್ಮ ಜೊತೆ ಇಲ್ಲ, ಯಾರು ನೋಡ್ಕೋದು. ಸರಿ, ಇವ್ರ ಮಗ ಶೇಷಣ್ಣ, ಅವ್ರ ಮಗ ಶೇಷಣ್ಣ ಇದ್ದಾನಲ್ವ, ಅವನನ್ನೇ ಕರೆಸ್ಬಿಡೋಣ. ಅವರಪ್ಪನ ಥರನೇ ಅವನು ಪಂಡಿತ ಇರ್ತಾನೆ. ರಾಜಂಗೆ ಹೆಂಗೆ ಗೊತ್ತು ಇವನ ಬಗ್ಗೆ. ಶೇಷಣ್ಣ ಹೆಂಗೆ ಅಂದರೆ ಯಾವಾಗಲೂ 4-5 ಗೋಲಿ ಜೋಬಲ್ಲಿ ಹಿಡ್ಕೊಳ್ಳೋದು, ಬೆಳಗ್ಗಿಂದ ರಾತ್ರಿ ತನಕ ಗೋಲಿ ಆಡ್ತಾರೆ. ಅದೇ ಕೆಲಸ ಅವನಿಗೆ, ಶೇಷಣ್ಣಂದು ಗೋಲಿ ಆಡೋದೇ ಕೆಲಸ. ಯಾವಾಗಲೂ ಗೋಲಿ ಆಡ್ತಿರ್ತಾನೆ. ರಾಜರು ದೂತರನ್ನು ಕಳಿಸ್ತಾರೆ, ಹೋಗಿ ಕರ್ಕೊಂಬನ್ನಿ ಶೇಷಣ್ಣನ, ಅವನೇ ಸರಿ ಇದಕ್ಕೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ. ಅವರಪ್ಪನ ವಿದ್ಯೆ ಅವನಿಗೆ ಗೊತ್ತಿರುತ್ತೆ. ಕರ್ಕೊಂಬನ್ನಿ, ಇವನಿಗೆ ಗೊತ್ತಿರುತ್ತೆ, ಕರ್ಕೊಂಬನ್ನಿ ಅಂತ. ಇವನ ಹಣೆ ಬರ ಇವನಿಗೆ ಗೊತ್ತು, ಇವ್ರ ಅಮ್ಮಂಗೆ ಗೊತ್ತು. ಮುಟ್ಟಾಳ್ರಲ್ಲಿ ಶತಮುಟ್ಟಾಳ ಇವನು. ಸರಿ, ಮನೆ ಹತ್ರ ಗಾಡಿ ಬರುತ್ತೆ. ಇವನು ಏನು ದೊಡ್ಡ ಎಲ್ಲ ಕಲ್ತಿರೋನ್ ಥರ ಇವರಮ್ಮ ರೆಡಿ ಮಾಡ್ತಾಳೆ ಇವನನ್ನು. ಕ್ಲೀನಾಗಿ ಬಟ್ಟೆ ಗಿಟ್ಟೆ ಹಾಕಿ, ಒಳ್ಳೆ ಸರಾಗಿರ ಭಸ್ಮ ಎಲ್ಲ ಹಚ್ಚಿ ನೀಟಾಗಿ ರೆಡಿ ಮಾಡಿ ಸಾರ್ ಹೋಟೆಲ್ ಕೂರಿಸ್ತಾಳೆ. ಇವನು ಎಲ್ಲ ಕಲ್ತಿರೋನ್ ಥರ, ಇವನಿಗೆ ಹೆದರಿಕೆನೇ ಇರೋದಿಲ್ಲ, ನನ್ನನ್ನು ಏನು ಕರಿತಿದ್ದಾರೆ, ನಾನು ಏನು ಮಾಡಬೇಕು. ಸರಿ, ಹೊಂಟ ಇವನು ಜೋಬಲ್ಲಿ ಗೋಳಿಗಳನ್ನ ಹಿಡ್ಕೊಂಡ, 4-5 ಗೋಲಿ ಹಿಡ್ಕೊಂಡು ಕುದುರೆ ಅಂಟ್ಬಿಟ್ಟು ಹೊರಡ್ತಾನೆ ಆಸ್ಥಾನಕ್ಕೆ. ಎಲ್ಲ ಬರ್ತಾರೆ ಸುತ್ತ, ಇಡೀ ಜನ ಎಲ್ಲ ಕೂತಿರ್ತಾರೆ. ಇವನನ್ನು ಕರ್ಕೊಂಬಂದು ಮೇಲ್ಗಡೆ ಟಾಪು ಸಿಂಹಾಸನ ಮೇಲೆ ಕೂರಿಸ್ತಾರೆ. ಆ ಕಡೆ ಇನ್ನೊಬ್ಬ ಪಂಡಿತ ಬಂದು ಕೂರ್ತಾನೆ. ಇವನು ಚೇಷ್ಟೆ ಬುದ್ಧಿ ಎಲ್ಲಿ ಬಿಡ್ತಾನೆ, ಹಿಂಗಂತ ಇರ್ತಾನೆ ಹಿಂಗೆ ಹಿಂಗೆ ಗೋಲಿ ಹಿಡ್ಕೊಳ್ಳೋದು ಅನ್ನೋದು. ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಇವನು ಮಾತ್ರ ಕೋತಿ ಚೇಷ್ಟೆ ಥರ ಹಿಂಗೆ ಮಾತೇ ಆಡ್ತಿರಲ್ಲ, ಹಿಂಗಂತ ಕೂತಿರ್ತಾನೆ. ವಿದ್ವಾಂಸರು ಹತ್ತಿ ಕೂರ್ತಾರೆ ಮೇಲ್ಗಡೆ. ಕೂತ್ಬಿಟ್ಟು ಇವನು ನೋಡ್ತಾರೆ. ಅದೇ ಇವನೇನು ಇಡೀ ರಾಜ್ಯನೇ ಒಳ್ಳೆ ಶೋಕದಲ್ಲಿ ಮುಳುಗಿರೋರ ಥರ ಇದೆ, ಈ ವಿದ್ವಾಂಸರು ಮಾತ್ರ ಏನು ನಡೆದೇ ಇಲ್ಲೇನೋ, ನನಗೆ ಮಾತು ಆಡ್ದಲೆ ಬರೀ ಆ್ಯಕ್ಷನ್ ಮಾಡ್ತೀಯಾರ. ದೇವಾ ದೇವಾ ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ, ಅಪ್ಪನೂ ದೇವ್ರೆ.
ಅಪ್ಪ ನಂಗೆ ಜನ್ಮ ಕೊಟ್ರು, ಅಪ್ಪು ನಂಗೆ ದೃಷ್ಟಿ ಕೊಟ್ರು. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಣ್ಣ 2 ಡೇಟ್ ಹಾಕ್ಲಾ? ಅಪ್ಪ ಅಂದ್ರೆ ಆಕಾಶ. ಊರೇ ಕತ್ಕೊಂಬೈತಾ ಇದ್ರು ನೀವು ಗೋಲಿ ಆಡ್ತಾನೆ. ಗೋಲಿ ಆಡ್ತಿರಲ್ಲ, ಆಕ್ಷನ್ ಮಾಡ್ತಾ ಇರ್ತೇನೆ ಹಿಂಗೆ ಗೋಲಿ ಆಡೋ ನನಗೆ ಅವನಿಗೆ ಅದೇ ಅಭ್ಯಾಸ ಅಲ್ಲ. ಮ್ಯಾನರಿಸಮ್ ಆ್ಯಕ್ಚುಲಿ ಚೆನ್ನಾಗಿದೆ ಅದು. ಯಾರಿಗೆ ಕೊಡ್ಬೋದು ನಾವು? ಒಂದು ಅದೇ ಕೆಲಸ. ಹ್ಞೂ ಪೀಠದ ಮೇಲೆ ಹತ್ತು ಕೂರಿಸ್ತಾರೆ, ವಿದ್ವಾಂಸರು ಬಂದು ವಿದ್ವಾಂಸರು ಯೋಚನೆ ಮಾಡ್ತಾರೆ, ಅಲ್ಲಲ್ಲ ಏನು ಮಾತಾಡ್ತಾನೆ ಇಲ್ಲ ಈ ಪಂಡಿತರು, ಬರೀ ಆ್ಯಕ್ಷನ್ ಮಾಡ್ತೀವಿ. ಓ ಮೋಸ್ಟ್ಲಿ ಇವರು ಮೌನ ಯುದ್ಧ ಮಾಡೋಕ್ಕೆ ಫೇಮಸ್ಸು. ಸೊ ಅವಾಗೆಲ್ಲ ಒಂದು ಮಾತಿತ್ತು, ಬರೀ ಮಾತಾಡ್ದಲೇ ಆ್ಯಕ್ಷನಲ್ಲಿ ಯುದ್ಧ ಮಾಡಿ ಗೆಲ್ಲೋದು. ಓಕೆ ಓಕೆ ಓಕೆ. ಇವ್ರು ಆ ಥರ ಪ್ರಿಪೇರ್ ಆಗಿದ್ದಾರೆ. ಓಕೆ ಇವ್ರನ್ನ ಮೌನ ಯುದ್ಧದಲ್ಲೇ ಸೋಲ್ಸೋಣ ಅಂತ ಆ ಪಂಡಿತರು ಏನು ಮಾಡ್ತಾರೆ, ಬರೀ ಹಿಂಗೆ ಅಂತಿರ್ತಾನಲ್ಲ ಅವ್ನು ಶೇಷಣ್ಣ ಹಿಂಗೆ, ಅವ್ರು ಹಿಂಗೆ ಅಂತಾರೆ ಅವನ ಮುಂದೆ ಮೌನ ಯುದ್ಧದಲ್ಲಿ. ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವನೇ ನನಗೆ ಒಂದು ಬೆಲ್ಟ್ ಹೊಡಿಸ್ತೀಯಾ ಹಿಂಗಂತಾನೆ ಇವನು, ಹಿಂಗೆ 2 ಕೈಲಿ 2 ಬರಲಿ ಹಿಂಗಂತಾನೆ ಹಿಂಗೆ. ಒಂದೇ ಸಲ ಅವ್ರು ಕಾಲಿಗೆ ಬಿದ್ದುಬಿಡ್ತಾರೆ, ಅಯ್ಯೋ ನಾನು ಸೋತೆ ಕ್ಷಮಿಸ್ಬಿಡಿ ನನ್ನ. ರಾಜರಿಗೆ ಜನರಿಗೆಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ. ಮಕ್ಕ ಇವನು ಏನು ಕೇಳ್ದ, ಇವನು ಏನಕ್ಕೆ ಹಿಂಗಂದ, ಸೋತೆ ಅಂತ ಯಾಕೆ ಒಪ್ಕೊಂಡ, ಇವ್ನು ಇಷ್ಟೆಲ್ಲ ಆರ್ಭಟ ಮಾಡ್ದವ್ನು ಸೋತೆ ಅಂತ ಯಾಕೆ ಒಪ್ಕೊಂಡ. ಓಕೆ ಅದು ಹೋಯ್ತು. ನೆಕ್ಸ್ಟು ಪಂಡಿತರು ಏನು ಮಾಡ್ತಾರೆ, ಹಿಂಗಂತಾರೆ, ಓನಿಗೆ ಇದ್ದಿದ್ದು ಉರಿದು ಬಿಡುತ್ತೆ, ಹಿಂಗೆ ನಿಂತ್ಕೊತಾನೆ ಇವನು ಹಿಂಗೆ. ಆವಾಗ ಪೀಠದಿಂದ ಇಳಿದು ಬಂದು ಅವ್ನ ಕಾಲು ಹಿಡ್ಕೊಂಡು, ಇಲ್ಲ ನನ್ನ ಬಿರುದಾವಳಿ ಎಲ್ಲ ನೀವೇ ಹಿಡ್ಕೊಳ್ಳಿ, ನಾನು ಸೋತ್ಬಿಟ್ಟೆ ನಿಮಗೆ ಶರಣಾಗಿದ್ದೀನಿ ಅಂತೇಳಿ ಎಲ್ಲ ಪತ್ರಗಳನ್ನು ಕೊಟ್ಬಿಟ್ಟು ಹೊರಟ್ಬಿಡ್ತಾರೆ. ರಾಜಂಗೆ ಹುಳ ಬಿಟ್ಟಂಗೆ ಆಗ್ಬಿಡುತ್ತೆ. ಅಲ್ಲ ಇವನೇನು ಕೇಳ್ದ, ಇವ್ರೇನು ಎಲ್ಲ ಹಿಂಗೆ 2 ಕ್ವಶನ್ಗೆ ಎದ್ದೋಗ್ಬಿಟ್ರಲ್ಲ. ಕರೆಸ್ತಾನೆ ಪಂಡಿತರನ್ನ, ಇವೇನು ಕೇಳಿದ್ರಿ ನಮಗೆ ಗೊತ್ತಾಗಬೇಕು. ಅವನು ಹೇಳ್ತಾನೆ, ನಾನು ಶೇಷ್ ಪಂಡಿತರಿಗೆ ಜಾತಿ ಒಂದೇ ಅಂತಂದೆ, ಇಲ್ಲ ಅವರು ಜಾತಿ 2, ಒಂದು ಗಂಡು ಒಂದು ಹೆಣ್ಣು, ನಾನು ಸೋತಂಗೆ ಆಯ್ತಲ್ಲ. ಓಕೆ ನೆಕ್ಸ್ಟ್ ಏನು ಕೇಳಿದ್ರಿ ಕೇಳ್ತಾನೆ ಪಂಡಿತರಿಗೆ ರಾಜ. 5 ಅಂದ್ರಲ್ಲ ಅದೇನು? ನಾನು ಹೇಳಿದೆ ಪಂಚಭೂತಗಳು 5, ಅದರಿಂದನೇ ಮನುಷ್ಯ ಸೃಷ್ಟಿಯಾಗಿರೋದು, ಅದರಿಂದನೇ ಮನುಷ್ಯ ಬದುಕ್ತಿರೋದು. ಅವ್ರು ಹಿಂಗಂದ್ಬಿಟ್ರು. ಓಕೆ ಅದರ ಅರ್ಥ ಏನು ಅಂದರೆ, ಇಡೀ ಪಂಚಭೂತಗಳ ಸೃಷ್ಟಿನೇ ಮನುಷ್ಯನಲ್ಲಿದೆ, ಅಷ್ಟನ್ನು ಮುಷ್ಟಿಲಿ ಹಿಡಿಯೋಂಥ ತಾಕತ್ತು ಮನುಷ್ಯನಲ್ಲಿದೆ ಅಂತ ಅವ್ರು ಹೇಳ್ಬಿಟ್ರು. ಅಷ್ಟು ಹೇಳಿದ್ಮೇಲೆ ಅವರಿಗೆ ಈ ಬೇಸಿಕ್ ಜ್ಞಾನನೇ ಅಷ್ಟು ಚೆನ್ನಾಗಿ ಗೊತ್ತಿದೆ. ಮುಂದಕ್ಕೆ ನಾನು ಏನು ಕೇಳಲಿ, ನಾನು ಸೋತೆ ಒಪ್ಕೊಂಡೆ. ಸರಿ ಇವನನ್ನು ಕರೆಸ್ತಾರೆ ಶೇಷಣ್ಣಂಗೆ, ಬಾರ ಇಲ್ಲಿ ಬನ್ನಿ. ಸರಿ ಅವ್ರು ಹಿಂಗೆ ಹೇಳಿದ್ರು, ನೀವೇನು ಸಮರ್ಥನೆ ಕೊಡ್ತೀರಾ ನೀವು ಹೇಳಿದ್ರ ಬಗ್ಗೆ? ಅಯ್ಯೋ ಸಮರ್ಥನೆ ಕೊಡೋದೇನಿದೆ ಅದರಲ್ಲಿ. ಅವನು ನೀನು 1 ಕಣ್ಣು ಕೇಳ್ತೀನಿ ಅಂದ, ನಾನು ನಿಂದು 2 ಕಣ್ಣು ಕಿತ್ತಾಕ್ತೀನಿ ಅಂದೆ. ಅವನು ನಿನ್ನ ಹತ್ರ 5 ಗೋಲಿ ಇದೆ, 5 ಗೋಲಿನೂ ಕಿತ್ಕೊತೀನಿ ಅಂದ. ಬಿಡ್ತೀನ ನಾನು, ಮುಷ್ಟಿ ಕಟ್ಟೆ ಹೊಡಿತೀನಿ ನನ್ನ ಗೋಲಿ ತಂಟೆಗೆ ಬಂದೆ ಅಂತ ಹಿಂಗಂದೆ. ನಾನು ಸೋತ್ ಬಿಡ್ತಾನೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವ್ನು ದೊಡ್ಡ, ಅವನಿಗೆ ಗೊತ್ತಿಲ್ಲ, ಅವನ ಹತ್ರ ಏನೂ ಇಲ್ಲ. ಎಂಥ ದೊಡ್ಡನಾದರೂ ಇಂಥ ಆಪತ್ತು ಬಂದಾಗ ಅವನೇ ನಮ್ಮನ್ನು ಕಾಪಾಡ್ದ. ಬೇರೆಯವರಾಗಿದ್ದರೆ ಏನಾರು ಮಾತಾಡಿ ಕುಲ್ಗಿಸ್ಬಿಡೋರು. ನೀನು ಮಾತಾಡ್ದಲ್ಲೇ ನಮ್ಮನ್ನು ಆಪತ್ತಿಂದ ಪಾರು ಮಾಡ್ದ. ನೀತಿಕತೆ ಅಷ್ಟೇ. ಆ ಥರ ಮೊದಲೆಲ್ಲ ಆ ಥರ ಡಿಬೇಟ್ ಇತ್ತಾ ಮೌನವಾಗಿ? ಮೌನ ಇದ್ದೆ, ಈಗಲೂ ಇದೆ. ಹೌದಾ? ಆರ್ಮಿಲೆಲ್ಲ ಇದೆಯಲ್ಲ ಸೀಕ್ರೆಟ್ ಲ್ಯಾಂಗ್ವೇಜು ಮತ್ತು ಸೌಂಡಿಂಗ್ ಲ್ಯಾಂಗ್ವೇಜ್. ಓಕೆ ಓಕೆ. ಇದು ನನಗೆ ಯಾರೋ ಯಾವಾಗಲೂ ಹೇಳಿದ ಕತೆ ಚೆನ್ನಾಗಿತ್ತು. ಇವನಿಗೆ ಪಾರ್ಲಕ್ಕೆ ಗಿಡ ಇದಾವೆ ಇಲ್ಲಿ ರಂಗ, ತಗೊಳ್ಳೋ ಪಾರ್ಲಕ್ಕೆ ಅಕ್ಕಾರ ಎಷ್ಟೊಂದು ಗಿಡ ಹಾಕಿ ಪಾರ್ಲಕ್ಕೆ ಗಿಡ. ಒಂದು ಚೀಲ ತಗೋಬರತ್ತಾನೆ ರಂಗ, ಉಪ್ಪಿನಕಾಯಿನೂ ಹಾಕ್ಬೋದಾಯ್ತು ಅದರಲ್ಲಿ. ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ಮಾಡಿದೆ.
ಎಲ್ಲರ ಹೃದಯ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಣ್ಣ 2 ಡೇಟ್ ಹಾಕ್ಲಾ? ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಕಣ್ಣು ನೋಡು ಐಸ, ಆ ಮೂಗು ನೋಡು ಐಸ. ಅಣ್ಣ ನೀನ್ ದೇವ್ರು ನೋಡಿದ್ಯಾ? ನೋಡೋಣ ನೋಡೋಣ ಈ ನಗುಲಿ, ಆ ನಗು ನೋಡು ಐಸ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಆ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಆ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಆ ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ. ಯಾಕವ ನಿಲ್ಸ್ಬಿಟ್ಟೆ? ನನ್ನ ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಇನ್ನೊಂದ್ಸರಿ ಆಡವಾ?